ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವೈರ್ ಶಿವಕುಮಾರ್ ಮಾತಾಡ್ತಾ ಇದ್ದೀನಿ. ನಾನಿವತ್ತು ದೊಡ್ಡಬಳ್ಳಾಪುರ ನಗರದ ವಿನಾಯಕ ನಗರದಲ್ಲಿದ್ದೀನಿ. ನಾನಿಲ್ಲೇನಕ್ಕಿದ್ದೀನಿ ಅಂದ್ರೆ ಗ್ರಾಮೀಣ ಕ್ರೀಡೆ ಆದಂತಹ ಗಿಲ್ಲಿದಾಂಡು. ಆ ಗಿಲ್ಲಿದಾಂಡು ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಅಲ್ಲಿ ಆಡ್ತಾ ಇದ್ದಾರೆ. ಮಂಜಣ್ಣವ್ರೆ, ನಮಸ್ತೆ. ಗಿಲ್ಲಿದಾಂಡು ನಾವು ಹುಡುಗರಾಗಿದ್ದಾಗ ಮಾತ್ರ ನಾವು ನೋಡಿರೋದು. ನೀವು ಇವಾಗ 55 ವರ್ಷ ಆದ್ರೂ ನೀವು ಆಡ್ತಾ ಇದ್ದೀರಾ. ಆದ್ರೂ ಹೆಂಗಾಗೆ ಕಾಣಿಸ್ತೀರಾ. ಇದು ಯಾವ ರೀತಿ ಆಡೋದು, ಹೆಂಗೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಅಣ್ಣ, ಇದು ಗೆರೆ. ಇದು ಈ ಗೆರೆಯಿಂದ ಆಚೆ ಇಟ್ಕೊಳಂಗಿಲ್ಲ. ಇದು ಖಾಲಿ ಏಟು. ಅಣ್ಣ, ಈ ಖಾಲಿ ಏಟು ಹೊಡೆದಿದ್ದೀವಿ. ಅವ್ರು ಬದುಕು ಹಾಕ್ತಾರೆ. ಬದುಕು ಬಿದ್ರೆ ದಾಂಡ್ಲಿಕ್ಕೆ ಉಂಟು. ಯಾರ್ರಿ ಎಲ್ರಿ ಸ್ನೇಹಿತರು, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಮುನ್ರಾಜ್ ಅವರ, ಇದು ಆಟದ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿದೆಯಾ? ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಹುಡುಗರು ಗೊತ್ತು. ಆಟ ಎಲ್ಲರೂ ಆಡ್ತೀವಿ. ವಾರಕ್ಕೆ 2 ದಿವಸ ಏನು ಅಂತ ಇರ್ತೀವಿ. ಅಂದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ಆಟಗಳು ಐತೆ. ಕೆಲವು ಕಡೆ ಒಂದ್ ಗಿಲ್ಲಿ ಆಟ ಆಡ್ತಾರೆ, ಖಾಲಿ ಏಟು. ಕೆಲವು ಕಡೆ 3 ಕುಟ್ ಇಟ್ಕೊಂಡು ಕ್ಯಾಚ್ಗಳು ಆಡ್ತಾರೆ. ನಮ್ ಕಡೆ ನಾವ್ ಎಳ್ಳೆಳ್ಳಿ ಇಟ್ಕೊಂಡು ಆಡ್ತೀವಿ. ಔಟ್ ಆಗೋರ್ಗು ಆಡಕ್. ಇವತ್ತು ನಮ್ಮ ಮಂಜಣ್ಣವರು ಹಾಗೂ ಅವರ ಸ್ನೇಹಿತರು ಇವತ್ತು ಆಟನ ಉಳಿಸ್ಕೊಂಡು ಬಂದಿದ್ದಾರೆ. ಸುಮಾರು ಕಡೆ ಹೋಗಿ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ನಿಮ್ ಕೈಯಲ್ಲಿರೋದೇನದು? ಇದು ದಾಂಡ್ಲು, ಗಿಲ್ಲಿ, ಹಾ. ಈ ತರ ಆಟ ಆಡ್ತೀವಿ. ಇದು ಹಳೆ ಕಾಲದ ಆಟ ಆಗಿರೋದ್ರಿಂದ ಆಲ್ಮೋಸ್ಟ್ ನಾವು ಕಲಿಯೋದೇ ಬೇಡ. ಇದು ಆಡ್ತಾ ಆಡ್ತಾ ನೋಡ್ತಾ ನೋಡ್ತಾನೆ ಕಲ್ತು ಬಿಟ್ಟಿರ್ತೀವಿ ನಾವ್ ಆಟ. ಇವಾಗ ನಮ್ಗಿಂತ ಹಳಬರವ್ರೆ, ಇವ್ರಿಗೆ ಹಳಬರು ಇರ್ತಾರೆ. ಇವ್ರ ಆದ್ಮೇಲೆ ನಮ್ದು 3ನೇ ಕೈ ಲೆಕ್ಕ. ಈಗ ಬರೋಂತ ಹುಡುಗರ್ದು ಅವರು ಕೂಡ ಇಲ್ಲಿ ನಮ್ಮ ಇರೋ ಹುಡುಗರು ಕೆಲವ್ರು ಆಟ ಆಡ್ತಾರೆ. ಕೆಲವು ಕಡೆ ಆಡಲ್ಲ, ಕೆಲವು ಕಡೆ ಆಡ್ತಾರೆ. ಆದ್ರೂ ನಾವೇನೋ ಆಡ್ತಾ ಇದ್ದೀವಿ. ಇದನ್ನ ಬೆಳಿಬೇಕು ಅಂತಾನು ಕೂಡ ನಮ್ಗೆ ಆಸೆ ಐತೆ. ಈ ಆಟಕ್ಕೆ ಎಷ್ಟು ಜನ ಬೇಕು ಅಂತ ಏನಾನ ಇದೆಯಾ? ಅಣ್ಣ, ಈ ಆಟಕ್ಕೆ ಅಷ್ಟೇ ಜನ ಅಂತ ಏನಿಲ್ಲ. ಬಟ್ ನಾವು ಟೀಮ್ ಮಾಡ್ಕೊಂಡು ಆಡೋದ್ರಿಂದ ಹುಡುಗರ ಮೇಲೆ ಈಗ 10 ಜನ ಹುಡುಗರು ಇರ್ತೀವಿ. ನೀನು 3 ಜನ, ನಾವೊಂದ್ 3 ಜನ, 4 ಜನ ಆಟ ಆಡ್ರ ಎಲ್ಲಾರು ಆಟ ಆಡೋಣ ಅಂತ ಆಡ್ತೀವಿ. ಕೆಲವರು ಇನ್ನ ಜಾಸ್ತಿ ಇದ್ರೆ ಅಂದ್ರೆ ಇದಕ್ಕೆ ಟೀಮ್ ಲಿಮಿಟ್ಸ್ ಇಲ್ಲ. ಟೀಮ್ಗೆ ಇಷ್ಟೇ ಜನ ಬೇಕು ಅಂತ ಲಿಮಿಟ್ಸ್ ಇಲ್ಲ. 5 ಜನಕ್ಕೂ ರೆಡಿ, 10 ಜನಕ್ಕೂ ರೆಡಿ, ಎಷ್ಟಿದ್ರು ಟೀಮ್ ರೆಡಿ. ಒಂದೊಂದು ಟೀಮ್ ಅಂದ್ರೆ ಇವಾಗ ನಾವ್ ಹೆಂಗ್ ಬಂದ್ರು ಇವಾಗ ಜನ ಬಂದಂಗೆ ಸೇರ್ಸ್ಕೊಂಡು ಆಡ್ಬೋದು. ತಾಲೂಕ್ ಹತ್ರ ಹೋಗಿದ್ವಿ. ಅಲ್ಲೂ 33 ಸಾವಿರ ಟೂರ್ನಿ ನಡೆಸಿದ್ರು. ಅಲ್ಲೂ ಇದೇ ತರ 13 ಜನ ಒಂದೊಂದೇ ಆಟ. ಯಾಕಂದ್ರೆ ದಿನ ಫುಲ್ ಆಡ್ಸಕ್ ಆಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವೇನ್ ಮಾಡಿದ್ವಿ, ಒಂದ್ 13 ಜನ ಟೀಮ್ ಮಾಡ್ಕೊಂಡು ನಾವ್ ಇಲ್ಲಿಂದ ಗಾಡಿ ಮಾಡ್ಕೊಂಡು ಹೋದ್ವಿ. ಬಟ್ ಅಲ್ಲೂ ಹೊಸ ಎಕ್ಸ್ಪೀರಿಯನ್ಸ್. ನಮ್ಗೊಂಥರ ಐಡಿಯಾ ಬಂತು. ಬರ್ತೀವಿ ಅಂತಾನೆ ಕಾಲ್ ಮಾಡ್ತಾವ್ರೆ ನಮ್ಗೂನು. ಮಂಡ್ಯ, ಮದ್ದೂರು ಆ ಸೈಡ್ ಎಲ್ಲ ರಾಮನಗರ, ನಾಗಮಂಗಲ, ಈ ಸರೌಂಡಿಂಗ್ ಅಲ್ಲಿ ಫುಲ್ ಮಾಗಡಿ, ಸರೌಂಡಿಂಗ್ ಫುಲ್ ಜಾಸ್ತಿನೇ ಕ್ರೀಡೆ ಇದೆ. ಬಟ್ ಅಲ್ಲಿ ಕಾಂಪಿಟೇಷನ್ ಇರೋದು ನಮ್ಗೆ ಗೊತ್ತಾಗಿರೋದ್ರಿಂದ ನಾವ್ ಹೋಗಿದ್ವಿ. ನಮ್ ನಂಬರ್ಗಳು ಅವ್ರ ಹತ್ರ ಇದೆ, ಕಾಂಟ್ಯಾಕ್ಟ್ ನಂಬರ್ ನಮ್ಮ ಹತ್ರ ಇದೆ. ಅವರು ಇದೇ ಉದ್ದೇಶಕ್ಕೆ ಇದನ್ನ ಬೆಳೆಸೋಣ ಅನ್ನೋ ಉದ್ದೇಶಕ್ಕೆ ಟೂರ್ನಿ ನಡೆಸಿದ್ರು. ಬಟ್ ಇವಾಗ ನಾವು ಮುಂದಕ್ಕೆ ಇನ್ನೊಂದ್ 3-4 ತಿಂಗಳ ನಾವು ನಡೆಸ್ಬೇಕು ಅಂತ. ಈಗ ದೊಡ್ಡಬಳ್ಳಾಪುರದಲ್ಲಿ ಈ ಕ್ರೀಡೆ ಟೂರ್ನಿಯಾಗಿ ನಡೆದಿದ್ಯಾ? ಅಂದ್ರೆ ಯಾವ್ದು ಬೆಳಕಕ್ ಬಂದಿಲ್ಲ, ನಾವು ಜಾಸ್ತಿ ಪಬ್ಲಿಸಿಟಿ ಮಾಡಿಲ್ಲ. ಬಟ್ ಆಯ್ತು. ಈಗ ಮುಂದಿನವಾಗಿ ನೀವು ನಡೆಸುವಂತ ಟೂರ್ನಿಗೆ ಹೆಚ್ಚಿನವಾದ ಒಂದು ಪ್ರಚಾರ ಸಿಗಲಿ ಅಂತ ನಾನು ಆಶಿಸ್ತೀನಿ. ಈ ಕ್ರೀಡೆನ ಉಳಿಸ್ಲಿ ಅಂತ ನಾನು ಬಯಸ್ತೀನಿ. ನೀವು ಇದ್ರ ಬಗ್ಗೆ ಹೆಚ್ಚಿನವಾದ ಒಂದು ಪ್ರಚಾರ ಕೊಡಿ. ಇದನ್ನ ಮರೆಯಾಗಕ್ಕೆ ಬಿಡ್ಬೇಡ್ರಿ. ಮುಂದೆ ಹುಡುಗರಿಗೆ ಇದ್ರ ಬಗ್ಗೆ ಹೆಚ್ಚಿನ ಅರಿವು ಬರ್ಲಿ. ಯಾಕಂದ್ರೆ ಎಲ್ಲಾ ಮೊಬೈಲ್ ಹಿಡ್ಕೊಂಡೋದಲ್ಲೇ ಜೀವನ ಕಳೆದ್ಬಿಟ್ಟಿದ್ದಾರೆ ಈಗಿನ ಹುಡುಗರು. ಬುಗುರಿ ಆಗಿರ್ಬೋದು, ಇದಾಗಿರ್ಬೋದು, ಯಾರಿಗೂ ಗೊತ್ತಿಲ್ಲ. ಗಿಲ್ಲಿದಾಂಡು ಅಂದ್ರೆ ಏನು ಅನ್ನೋ ಲೆಕ್ಕಕ್ಕೆ ಆಗೋಗಿದೆ. ಅದನ್ನ ತಿಳಿಸುವಂತ ಮಟ್ಟಕ್ಕೆ ನಾವು ಹೋಗೋಣ ಅಂತ ನಾನು ಆಶಿಸ್ತೀನಿ.